ದೇಶದಲ್ಲಿ ಪಂಚಭೂತಗಳಿಗೆ ಮೀಸಲಾದ 5 ಶಿವನ ದೇವಸ್ಥಾನಗಳಿವೆ. ಏಕಾಂಬರೇಶ್ವರ ದೇವಸ್ಥಾನ, ಜಂಬುಕೇಶ್ವರ ದೇವಸ್ಥಾನ, ಶ್ರೀ ಕಾಳಹಸ್ತಿ ದೇವಸ್ಥಾನ, ತಿಲ್ಲೈ ನಟರಾಜ ದೇವಸ್ಥಾನ ಮತ್ತು ಅರುಣಾಚಲೇಶ್ವರ ದೇವಸ್ಥಾನ. ಈ 5 ಶಿವನ ದೇವಸ್ಥಾನಗಳಲ್ಲಿ ಒಂದಾದ ಅರುಣಾಚಲೇಶ್ವರ ದೇವಸ್ಥಾನ ತಿರುವಣ್ಣಾಮಲೈನಲ್ಲಿದೆ. ಈ ದೇವಸ್ಥಾನವು ಅಗ್ನಿ ಅಂಶವನ್ನು ಸೂಚಿಸುತ್ತದೆ. ಅಗ್ನಿ ಅಂಶ ಹೊಂದಿರುವ ಈ ಲಿಂಗಕ್ಕೆ ಅಗ್ನಿಲಿಂಗ ಅರುಣಾಚಲೇಶ್ವರ ಎಂದು ಸಹ ಕರೆಯುತ್ತಾರೆ. ತಿರುವಣ್ಣಾಮಲೈ ದೇವಸ್ಥಾನ ಮೋಕ್ಷವನ್ನು ನೀಡುವ ಸ್ಥಳವಾಗಿದೆ. ಇಲ್ಲಿಯ ಬೆಟ್ಟದಲ್ಲಿ ಶಿವನು ಇರುವ ಹಾಗೆ ನಂಬಿಕೆ. ಬೆಟ್ಟಕ್ಕೆ ಪ್ರದಕ್ಷಿಣೆ ಹಾಕುವುದು ಇಲ್ಲಿಯ ವಿಶೇಷತೆಯಾಗಿದೆ. ಅದಕ್ಕೆ ಗಿರಿ ಪ್ರದಕ್ಷಿಣೆ ಎಂದು ಸಹ ಕರೆಯುತ್ತಾರೆ. ಈ ಬೆಟ್ಟದ ಸುತ್ತಲೂ 8 ವಿಶೇಷ ಲಿಂಗಗಳಿವೆ. ಈ ಅಷ್ಟಲಿಂಗಗಳು ಯಾವುವೆಂದರೆ ಇಂದ್ರಲಿಂಗ, ಅಗ್ನಿಲಿಂಗ, ಯಮಲಿಂಗ, ಜ್ಯೋತಿರ್ಲಿಂಗ, ವರುಣಲಿಂಗ, ವಾಯುಲಿಂಗ, ಕುಬೇರಲಿಂಗ, ಈಶಾನ್ಯಲಿಂಗ. ನಮಗೆ ಮೋಕ್ಷ ಕೊಡುವ ತಿರುವಣ್ಣಾಮಲೈ ಬೆಟ್ಟಕ್ಕೆ ಭಕ್ತರು ಗಿರಿಪ್ರದಕ್ಷಿಣೆ ಹಾಕುವ ಮೂಲಕ ತಮ್ಮ ಪಾಪಗಳನ್ನು ಕಳೆದುಕೊಂಡು ಮೋಕ್ಷವನ್ನು ಪಡೆದುಕೊಳ್ಳುತ್ತಾರೆ. ಬೆಟ್ಟದ ಸುತ್ತ ಹೋಗುವುದರಿಂದ ತಮ್ಮ ಆಸೆಗಳು ನೆರವೇರುತ್ತವೆ ಎಂಬುದು ಭಕ್ತರ ನಂಬಿಕೆ. ಸಾಕ್ಷಾತ್ ಪರಶಿವನೇ ಈ ಬೆಟ್ಟದಲ್ಲಿ ಇರುತ್ತಾನೆ ಎಂಬುದು ಭಕ್ತರ ನಂಬಿಕೆಯಾಗಿದೆ. ತಿರುವಣ್ಣಾಮಲೈಯಲ್ಲಿ ಎಲ್ಲ ಲಿಂಗಗಳಲ್ಲೂ ಶ್ರೇಷ್ಠವಾದ ಲಿಂಗ ಅಗ್ನಿಲಿಂಗ ಎಂದರೆ ಅರುಣಾಚಲೇಶ್ವರ. ಆದರೆ ಇಲ್ಲಿ ಸುಮಾರು 400 ಲಿಂಗಗಳಿವೆ. ಇನ್ನು 360 ತೀರ್ಥಗಳೂ ಸಹ ಇವೆ. ಅದರಲ್ಲಿ ಶಿವಗಂಗಾ ಮತ್ತು ಬ್ರಹ್ಮತೀರ್ಥಗಳು ದೇವಾಲಯದ ಒಳಗೆ ಇವೆ. ಈ ತಿರುವಣ್ಣಾಮಲೈಯಲ್ಲಿ ಅನೇಕ ಆಶ್ರಮಗಳು ಮತ್ತು ಮಠಗಳಿವೆ. ಇಲ್ಲಿ ಪಾರ್ವತಿ ದೇವಿಯೂ ಸಹ ತಪಸ್ಸನ್ನು ಮಾಡಿದ್ದಾಳೆ ಎಂಬುದು ನಂಬಿಕೆ. ತಿರುವಣ್ಣಾಮಲೈ ಬೆಟ್ಟವನ್ನು ಒಂದು ಲಿಂಗವಾಗಿ ನಂಬುತ್ತಾರೆ. ಈ ಪ್ರದಕ್ಷಿಣೆಯನ್ನು ಹೇಗೆ ಹಾಕಬೇಕು ಮತ್ತು ಇದರ ನಿಯಮಗಳೇನು ಎಂದು ಸಾಕ್ಷಾತ್ ಪರಶಿವನೇ ಸ್ಕಂದ ಪುರಾಣದಲ್ಲಿ ತಿಳಿಸಿದ್ದಾನೆ. ಈ ಗಿರಿ ಪ್ರದಕ್ಷಿಣೆಯನ್ನು ಮಾಡುವಾಗ ಪಾದರಕ್ಷೆ ಎಂದರೆ ಯಾವುದೇ ಚಪ್ಪಲಿಗಳನ್ನು ಹಾಕದೆ ಬರೀ ಕಾಲಿನಲ್ಲಿ ನಡೆಯಬೇಕು ಮತ್ತು ಯಾವುದೇ ಆತುರವಿಲ್ಲದೆ ಗರ್ಭಿಣಿ ಸ್ತ್ರೀಯರಂತೆ ಮೃದುವಾಗಿ ಒಬ್ಬರಿಗೊಬ್ಬರು ತಾಕದೆ ನಡೆಯಬೇಕು. ಯಾವುದೇ ವಾಹನಗಳನ್ನು ಬಳಸಬಾರದು ಮತ್ತು ಪ್ರದಕ್ಷಿಣೆಯ ವೇಳೆ ಯಾವ ಅಸಭ್ಯ ಮಾತುಗಳನ್ನು ಆಡಬಾರದು. ಧ್ಯಾನ ಸ್ಥಿತಿಯಲ್ಲಿ ಶಾಂತ ಮನಸ್ಸಿನಿಂದ ಭಕ್ತಿಯಿಂದ ಅರುಣಾಚಲೇಶ್ವರ ಶಿವನನ್ನು ನೆನೆಸಿಕೊಂಡು ಶಿವನ ಮಂತ್ರವನ್ನು ಜಪಿಸುತ್ತಾ ಗಿರಿ ಪ್ರದಕ್ಷಿಣೆಯನ್ನು ಹಾಕಬೇಕು. ಗಿರಿ ಪ್ರದಕ್ಷಿಣೆ ಹಾಕುವಾಗ ದಾರಿಯಲ್ಲಿ ಸಿಗುವ ದೇವಾಲಯಗಳಲ್ಲಿ ಪೂಜೆ ಸಲ್ಲಿಸಿ ವಿವಿಧ ಲಿಂಗಗಳನ್ನು ದರ್ಶನ ಮಾಡಿಕೊಳ್ಳಬಹುದು. ಈ ಪ್ರದಕ್ಷಿಣೆಯು ಸರಿಸುಮಾರು 14 ಕಿಲೋಮೀಟರ್ ಇರುತ್ತದೆ. ಪೌರ್ಣಮಿ ದಿನಗಳಲ್ಲಿ ಸಾವಿರಾರು ಭಕ್ತರು ಇಲ್ಲಿಗೆ ಬರುತ್ತಾರೆ. ಕಾರ್ತಿಕ ದೀಪೋತ್ಸವದ ಸಮಯದಲ್ಲಿ ತುಂಬಾ ಭಕ್ತರು ಅರುಣಾಚಲೇಶ್ವರನನ್ನು ದರ್ಶನ ಮಾಡಲು ಬರುತ್ತಾರೆ. ನೀವು ಸಹ ಅರುಣಾಚಲೇಶ್ವರನನ್ನು ದರ್ಶನ ಮಾಡಿಕೊಂಡು ಮೋಕ್ಷವನ್ನು ಪ್ರಸಾದಿಸಿಕೊಳ್ಳಿ. ಯಾರು ಈ ದೇವಾಲಯಕ್ಕೆ ಹೋಗಿದ್ದೀರಾ ಅವರು ಕಮೆಂಟ್ ಮಾಡಿ, ಲೈಕ್ ಮಾಡಿ, ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ.